ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಆಕ್ಸಿಜನ್ ಸೋರಿಕೆ ಆದಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಗಿರೋದಿದು. ಆಸ್ಪತ್ರೆಯಿಂದ ಹೊರಗೋಡಿ ಬಂದಿದ್ದಾರೆ ರೋಗಿಗಳು, ಗರ್ಭಿಣಿಯರು, ಬಾಣಂತಿಯರು. ರೋಗಿಗಳು ಪರದಾಟ ಕಂಟಿನ್ಯೂ ಆಗ್ತಾ ಇದೆ. ಹಸುಗೂಸು ಸಮೇತ ಬಾಣಂತಿಯರು ಅದನ್ನು ಕರ್ಕೊಂಡು ಬರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆಕ್ಸಿಜನ್ ಸೋರಿಕೆಯಿಂದ ಆತಂಕ ಕೂಡ ಅಲ್ಲಿ ಕೆಲ ಕಾಲ ಮನೆ ಮಾಡಿತ್ತು. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಗಿರುವಂತಹ ಅಚಾತುರ್ಯದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಏನ್ ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ಮತ್ತು ಎಷ್ಟೊತ್ತಿಂದ ಈ ರೀತಿ ಆಯಿತು, ನಿಜಕ್ಕೂ ಎಲ್ರಿಗೂ ಕೂಡ ಭಯದ ವಾತಾವರಣ ಆ ಭಾಗದಲ್ಲಿ ಸೃಷ್ಟಿ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಪ್ಯಾನಿಕ್ ಸಿಚುವೇಶನ್ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ, ಯಾವಾಗ ಆಗಿರೋದಿದು, ಏನ್ ಕಾರಣ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸರಿಪಡಿಸುವಂತ ಕೆಲಸ ಆಗಿದೆಯಾ? ಮಮತಾ, ಹಾವೇರಿ ಜಿಲ್ಲಾಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ಸಣ್ಣ ಆಕ್ಸಿಜನ್ ಸಿಲಿಂಡರ್ನ ಮೇಲಿನ ಕ್ಯಾಪ್ ಓಪನ್ ಆಗಿ ಒಂದು ಸೌಂಡ್ ಆಗಿದೆ. ಆ ಸೌಂಡ್ಗೆ ಬೆಚ್ಚಿ ಬಿದ್ದಂತಹ ಆಸ್ಪತ್ರೆಯ ರೋಗಿಗಳು ಸೇರಿದಂತೆ ಹಸುಗೂಸು ಸಮೇತ ಬಾಣತಿಯರು ಹೊರಗಡೆ ಓಡಿ ಬಂದು ಆ ರಸ್ತೆಯ ಹೊರಗಡೆ ನಿಂತಿರುವಂತಹದ್ದು. ಇದು ಬೆಳಗ್ಗೆ ಆಗಿರುವಂತಹದ್ದು. ಹೀಗಾಗಿ ಆಸ್ಪತ್ರೆಯಲ್ಲಿ ಒಂದು ರೀತಿ ಕೆಲ ಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಒಂದ್ ರೀತಿ ಸಿಲಿಂಡರ್ ಸ್ಫೋಟ ಆಗಿದೆ ಅನ್ನೋ ಸುದ್ದಿ ಹಬ್ಬುತ್ತಿದ್ದಂತೆ ಆಸ್ಪತ್ರೆ ಎಲ್ಲಾ ರೋಗಿಗಳು ಕೂಡ ಆಸ್ಪತ್ರೆ ಹೊರಗಡೆ ಬಂದಿರುವಂತಹದ್ದು. ಅದು ಆಕ್ಸಿಜನ್ ಸಿಲಿಂಡರ್ನ ಸಣ್ಣ, ಅದರಲ್ಲಿ ಆಕ್ಸಿಜನ್ ಕೂಡ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ. ಅಂದ್ರೆ ತುರ್ತು ಚಿಕಿತ್ಸೆ ಯಾವುದಾದ ರೋಗಿಗಳಿಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಜೋಡಿಸುವಂತಹ ಆಕ್ಸಿಜನ್ ಸಿಲಿಂಡರ್ ಆಗಿರುವಂತಹದ್ದು. ಅದು ಏಕಾಏಕಿ ಓಪನ್ ಆಗಿರೋ ಹಿನ್ನೆಲೆಯಲ್ಲಿ, ಸೌಂಡ್ ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲ ಹಸುಗೂಸು ಸಮೇತ ಆಸ್ಪತ್ರೆಯ ರೋಗಿಗಳು, ಸಂಬಂಧಿಕರು ಸೇರಿದಂತೆ ಎಲ್ಲರೂ ಕೂಡ ಹೊರಗಡೆ ಬಂದಿರುವಂತಹದ್ದು. ಆದ್ರೆ ಯಾವುದೇ ರೀತಿಯಾದಂತ ಅಪಾಯ, ಪ್ರಾಣಹಾನಿ ಆಗಿಲ್ಲ. ಹೀಗಾಗಿ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಅದನ್ನ ಆಗ್ಲೇ ಸರಿಪಡಿಸುವಂತ ಕೆಲಸ ಮಾಡಿದ್ದಾರೆ. ಒಂದ್ ರೀತಿ ಸ್ಫೋಟ ಆಗಿದೆ ಅನ್ನೋ ಸುದ್ದಿ ತಿಳಿಸಿದ್ದಂತೆ ಎಲ್ಲ ರೋಗಿಗಳು ಕೂಡ ಹೊರಗಡೆ ಬಂದು ಕೆಲಕಾಲ ಆಸ್ಪತ್ರೆಯಲ್ಲಿ ಆತಂಕ ಸೃಷ್ಟಿಯಾಗಿರುವಂತದ್ದು. ಮಮತಾ, ಆಲ್ರೈಟ್, ಧನ್ಯವಾದ ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಈಗ